ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹೇಗಿತ್ತು ನಿಮ್ಮ ವೀಕೆಂಡ್? ನಂದಂತೂ ಏನೂ ಇಲ್ಲ. ಸೊ ಮನೇಲೇ ಇದ್ದೆ ಆ್ಯಂಡ್ ಇದ್ದೆ. ಸೊ ಈಗ ನಾನು ಫೇಸ್ ವಾಶ್ ಮಾಡ್ಕೊಬಂದು ಆ್ಯಲೋವೆರಾ ಜೆಲ್ ಅಪ್ಲೈ ಮಾಡ್ತೀನಿ. ಸೊ ನೆನ್ನೆ ನಮ್ಮ ವೀಕೆಂಡ್ ಸ್ವಲ್ಪ ಸೋಂಬೇರಿತನ ಇತ್ತು, ಬಿಕಾಸ್ ಎಲ್ಲೂ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಯಿತು ಅನ್ಸುತ್ತಲ್ವ? ಏನು ಈಗಲೇ ಇಷ್ಟು ಸೆಕೆ, ಇನ್ನು ಮುಂದಕ್ಕೆ ಈಗ ನನಗೆ ಗೊತ್ತಿಲ್ಲ ಗೈಸ್. ಹೋದ ವರ್ಷ ಬಿಸಿಲುಗಾಲ ನೆನೆಸ್ಕೊಂಡ್ರೆ ಭಯ ಆಗುತ್ತಲ್ವ, ಇಷ್ಟು ಬಿಸಿಲಿತ್ತು. ಸೊ ಈ ಸಲ ಹೇಗಿರುತ್ತೆ ಅಂದ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಡೈಲಿ ಅಲೋವೆರಾ ಜೆಲ್ ನಾನು ಯೂಸ್ ಮಾಡಲ್ಲ, ವೀಕ್ಲಿ ಒನ್ಸ್ ನಾನು ಯೂಸ್ ಮಾಡ್ತೀನಿ. ಒಂದು 5ರಿಂದ 10 ನಿಮಿಷ ಬಿಟ್ಟು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ. ಸೊ ತುಂಬ ದಿನ ಆಯಿತು ಗೈಸ್ ಹಾಕ್ಕೊಂಡು, ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಸೊ ಗೈಸ್, ಹಿಂಗೆಲ್ಲ ನೀಟಾಗಿ ಹಚ್ಕೊಂಡ್ಮೇಲೆ ಹಾಗೆ ನೀವು ಹಚ್ಕೋತಾ ಇರ್ಬೇಕಾದ್ರೆ ಈ ಥರ ರೌಂಡಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ನೆಕ್ಗೆಲ್ಲ ಹಾಕ್ಕೊಳ್ಳಿ ಹೀಗೆ. ಸೊ ಇದಾಗಿದ ತಕ್ಷಣ ಒಂದು 10 ನಿಮಿಷ ಬಿಟ್ಟು ತಣ್ಣೀರಲ್ಲಿ ನಾವು ಮುಖ ತೊಳ್ಕೊಳ್ಳೋಣ. ಆ್ಯಂಡ್ ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೆ. ಸೊ ಇದು ಆಲ್ರೆಡಿ ಇವಾಗ ಅರ್ಧ ಖಾಲಿಯಾಗಿ ಹೋಗಿದೆ, ಇನ್ನು ಸ್ವಲ್ಪ ಇದೆ. ಸೊ ಡೈಲಿ 2 ಸ್ಪೂನ್ ಖಾಲಿ ಹೊಟ್ಟೆಲಿ ತಿನ್ನಬೇಕಾಗತ್ತೆ. ಆ್ಯಂಡ್ ನಾನು 2 ಚಿಕ್ಕದಾಗಿ ಈ ಥರ ಕಾಯಿ ತೊಗೊಂಡು ತಿಂತೇನೆ. ತುಂಬ. ಸೊ ಗೈಸ್, ಇದು 10 ನಿಮಿಷ ಆಯಿತು. ಈಗ ನಾನು ಫೇಸ್ ವಾಶ್ ಮಾಡ್ಕೋತೀನಿ. ಮಾಡಿಕೊಂಡು ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ. ಸೊ ಇದಾದಮೇಲೆ ಇಡ್ಲಿ ಟೊಮೊಟೊ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಈಗ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಟೊಮೊಟೊ ಚಟ್ನಿ ಅಥವಾ ರೆಡ್ ಚಟ್ನಿ. ಸೊ ನಾನು ಇದು ಟೋಟಲ್ 4 ಟೊಮೊಟೊ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಒಣಗಿದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನನ್ನ ಖಾರಕ್ಕೆ ತಕ್ಕಷ್ಟು. ಆ್ಯಂಡ್ ಇಲ್ಲಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ, ಒಂಚೂರು ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು. ನಿಮಗೆ ಹುಣಸೆಹಣ್ಣು ಅಡಿಷ್ನಲ್ ನಿಮ್ಗೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಿಕಾಸ್ ನಾನು ಸ್ವಲ್ಪ ಲೈಟಾಗಿ ಹುಣಸೆಹಣ್ಣು ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಈಗ ಇದನ್ನು ಎಣ್ಣೆಲಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಇದಕ್ಕೆ 2 ಸ್ಪೂನಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಆಲ್ರೆಡಿ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು ಒಗ್ಗರಣೆಗೆ ಫಸ್ಟು ಉದ್ದಿನಬೇಳೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ. ಸಿಮ್ಮರಲ್ಲಿ ಇಟ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನು ಜೀರಿಗೆ ಮತ್ತು ಮೆಣಸು ಆ್ಯಡ್ ಮಾಡ್ಕೋತೀನಿ. ಸೊ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಣಗಿದ ಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ 1 ನಿಮಿಷ ಬೆಂದಮೇಲೆ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡ್ಕೊಳ್ಳಿ, ಇದೊಂಥರ ರುಚಿಯಾಗಿ ಚೆನ್ನಾಗಿರುತ್ತೆ. ಸೊ ಇಡ್ಲಿಗೆ, ದೋಸೆಗೆ, ಮತ್ತು ಸ್ವಲ್ಪ ಜನ ಪಲಾವ್ ಆಗಿರ್ಬೋದು, ಟೊಮೊಟೊ ಬಾತ್ ಆಗಿರ್ಬೋದು, ಸೊ ಇದು ರೆಡ್ ಚಟ್ನಿ ಜೊತೆಗೆ ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ಗೈಸ್ ಇದು ಹೋಟೆಲ್ ಸ್ಟೈಲಲ್ಲೂ ಇದೇ ರೀತಿ ಮಾಡೋದು. ಬಟ್ ನಾವು ಇದು ಈ ಥರ ಫ್ರೈ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನಾವು ಆ ಥರ ಮಾಡ್ಕೋಬೋದು. ಬಟ್ ಏನಂದರೆ ಈಗ ನಾನು ಟೊಮೊಟೊ ಆ್ಯಡ್ ಮಾಡಿಬಿಡ್ತೀನಿ, ಮತ್ತು ಅದಕ್ಕೆ ನಾನು ಹುಣಸೆ ಹಣ್ಣು ತೋರಿಸ್ತೀನಿ, ಅದು ಕೂಡ ಆ್ಯಡ್ ಮಾಡ್ತೀನಿ. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಕಂಪ್ಲೀಟ್ ಹೋಟೆಲ್ ಸ್ಟೈಲು. ಬಟ್ ನೀವು ಇದು ಈ ಥರ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ನೀವು ಹಾಗೇ ಮಾಡ್ಕೋಬೋದು. ಬಟ್ ಏನಂದರೆ ಅದು ಹಸಿ ಹಸಿದು ಹಾಗೇ ಇರುತ್ತೆ. ಅಂದರೆ ಲೈಕ್ ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಒಂಥರ ಖಾರ ಕೊಡುತ್ತೆ, ಆಮೇಲೆ ಒಂಥರ ಇದಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಗೈಸ್, ಇದು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಬೆಂದು ಆರಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು. ಸೊ ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಕಂಪ್ಲೀಟಾಗಿ ಸ್ಮ್ಯಾಶ್ಡಾಗಿ ಬೇಯಿಸ್ಕೋಬೇಕಾಗತ್ತೆ. ಇದೊಂದು 10 ನಿಮಿಷ ಆರಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ರೆಡ್ ಚಟ್ನಿ ಆಯಿತು. ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತೀನಿ. ಸೊ ಇಡ್ಲಿಗೆ ರೆಡ್ ಚಟ್ನಿ ರೆಡಿ ಆಯಿತು. ಸೊ ಗೈಸ್, ಈಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಒಗ್ಗರಣೆ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಮ ಕೆಂಪು ಚಟ್ನಿ, ರೆಡ್ ಚಟ್ನಿ, ಟೊಮೊಟೊ ಚಟ್ನಿ, ಸೊ ದೋಸೆ ಮತ್ತು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಒಬ್ರೊಬ್ರು ನಾನು ಹೇಳ್ದಂಗೆ ರೈಸ್ ಬಾತ್ಗೆ ಇದಕ್ಕೆಲ್ಲ ಕೂಡ ಯೂಸ್ ಮಾಡ್ಕೊಂಡು ತಿಂತಾರೆ. ಸೊ ಎಸ್, ಶುರು ಮಾಡಿದ್ದಾನೆ, ಏನೋ ಮಾಡ್ತಿದ್ದಾನೆ ಅವ್ರ ಅಪ್ಪನ ಜೊತೆ. ಬಿಟ್ಟು ಗುಡ್ ಮಾರ್ನಿಂಗ್. ಸೊ ಆಲ್ರೆಡಿ ಶುರು ಆಯಿತು. ಸೊ ಗೈಸ್, ತಟ್ಟೆ ಇಡ್ಲಿ, ರೆಡ್ ಚಟ್ನಿ ರೆಡಿ. ಸೊ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ. ಸೊ ಒಂದು ಸಲ ತಿಂದು ನೋಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಖಾರ ಇದೆ, ಬಟ್ ಅದು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ಸೊ ಈಗ ನೀವು ಒಂದ್ಸಲ ಇದೊಂಥರ ಡಿಫ್ರೆಂಟಾಗಿ ಚಟ್ನಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಸೊ ನಮ್ಮ ಹುಡುಗಿರಿಗೆ, ಸೊ ಎಲ್ರಿಗೂ ಕೂಡ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಸೊ ನಾನು ಸ್ಯಾರಿ ತೊಗೋಬೇಕಾಗಿತ್ತು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಸ್ಯಾರಿ ತೊಗೋಬೇಕು ಅಂತ ನಾನು ಆನ್ಲೈನಲ್ಲಿ ಫಸ್ಟ್ ಟೈಮ್ ನಾನು ಹುಡುಕ್ತಿದ್ದೆ. ಬಟ್ ನಾನು ಲಾಸ್ಟ್ ಸ್ಯಾರಿ ತೊಗೊಂಡಿದ್ದು ಗೈಸ್, ನೀವು ನಂಬ್ತಿರೋ ಇಲ್ವೋ, ನನ್ನ ಮಗಳು ಶ್ರೀಮಂತ ಟೈಮಲ್ಲಿ ನಾನು ತೊಗೊಂಡಿದ್ದು 7 ವರ್ಷದ ಹಿಂದೆ. ಬಿಕಾಸ್ ತೊಗೋಬೋದು, ಆಪ್ಷನಲ್ ಇದೆ. ಬಟ್ ಅದೇ ನಾನು ಸ್ಯಾರೀಸ್ ಎಲ್ಲ ಜಾಸ್ತಿ ಉಡೋದಿಲ್ಲ, ಸೊ ರೇರ್. ಹಾಗಾಗಿ ನಾನು ಸ್ಯಾರೀಸ್ ಎಲ್ಲ ಏನೋ ಜಾಸ್ತಿ ಉಡ್ಕೊಳ್ಳೋದು ಅಥವಾ ಪರ್ಚೇಸ್ ಮಾಡೋದೆಲ್ಲ ಅಷ್ಟಕ್ಕಷ್ಟೇ. ಮಾಮೂಲಿ ಡ್ರೆಸ್ಸಸ್ ಆಗಿರ್ಬೋದು, ಬೇರೆ ಬೇರೆ ವೆಸ್ಟರ್ನ್ಸ್ ಏನಾರು ಇದ್ರೆ ಅದು ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಸ್ಯಾರೀಸ್ ಎಲ್ಲ ರೇರ್. ಸೊ ಅದಕ್ಕೆ ಈಗ ನೋಡೋಣ, ಆನ್ಲೈನಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡೋಣ ಅಂತ ನೋಡಬೇಕಾದ್ರೆ, ಸೊ ಮಿಂತ್ರಾ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಯೂಶಲಿ ಈ ಒಂದು ವೆಬ್ಸೈಟಲ್ಲಿ ನಾನು ಜಾಸ್ತಿ ಪರ್ಚೇಸ್ ಮಾಡೋದು. ಸೊ ನೋಡಬೇಕಾದ್ರೆ ಆಬ್ವಿಯಸ್ಲಿ ಕಂಪೇರ್ ಮಾಡಿದ್ರೆ ಮೀಶೋದಲ್ಲೇ ಕಮ್ಮಿ ಇತ್ತು. ಸೊ ನೋಡೋಣ, ಫಸ್ಟ್ ಟೈಮ್ ತೊಗೊಂಡಿದ್ದು. ತುಂಬ ಜನ ಅಂತಿದ್ರು ಸ್ಯಾರಿ ಲೆಂತ್ ತುಂಬ ಚಿಕ್ಕದಾಗಿ ಬರುತ್ತೆ, ಸೊ ಚೆನ್ನಾಗಿರೋದಿಲ್ಲ, ಹಾಗೆ ಹೀಗೆ ಇದೆ ಅಂದ್ಬಿಟ್ಟು. ಬಟ್ ನಾನು ಯಾವುದಕ್ಕೆ ರಿವ್ಯೂಸ್ ಬೆಸ್ಟ್ ಇದೆಯೋ ಅದು ನೋಡಿ ಸೆಲೆಕ್ಟ್ ಮಾಡಿ ನಾನು ತೊಗೊಂಡಿದ್ದೀನಿ ಕೆಲವೊಂದು ಸ್ಯಾರೀಸು. ಅದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಫಸ್ಟ್ ಸ್ಯಾರಿ ನಾನು ಯಾವ್ದು, ಆ್ಯಕ್ಚುಲಿ ಇದು ಕಾಟನ್ ಸ್ಯಾರೀಸ್ ಎಲ್ಲ ಕಮ್ಮಿ 280 ಇದೆ. ಆ್ಯಂಡ್ ಕಾಟನ್ ಸ್ಯಾರೀಸ್ ನಾನು ತೊಗೊಂಡಿರೋದು. ಫಸ್ಟ್ ನಾನು ಯಾವ್ದು ತೊಗೊಂಡಿದ್ದೀರಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ನಾನು ತೊಗೊಂಡಿದ್ದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ನಿಮ್ಮ ಮುಂದೆನೆ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಅನ್ಪ್ಯಾಕ್ ಆರ್ ಅನ್ಬಾಕ್ಸ್ ಏನಾದರೂ ಅಂದ್ಕೊಳ್ಳಿ. ಆ್ಯಕ್ಚುಲಿ ಚೆನ್ನಾಗಿತ್ತು ಕಾಟನ್ ಸ್ಯಾರೀಸ್. ನಾನು ಸ್ಯಾರೀಸೇ ನಾನು ರೇರು
ಉಳೋದು. ಸೊ ನೋಡೋಣ ಕಾಟನ್ ಸ್ಯಾರೀಸ್ ಹೇಗಿದೆ ಅಂತ. ಆಮೇಲೆ ಇದು ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿತ್ತು. ಸೊ ಏನೋ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಫಾರ್ ಶಾಪಿಂಗ್ ಅಂತ ಕೊಟ್ಟಿದ್ದಾರೆ. ಅಂಡ್ ಗೈಸ್ ಇದು ಬ್ಲೂ ಅನ್ಸುತ್ತೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಫುಲ್ ಇದು ಬ್ಲೌಸ್ ಇದೆ. ಇದು ನಾನು ನಿಮ್ಗೆ ಫಸ್ಟ್ ಬ್ಲೌಸ್ ತೋರಿಸ್ತೇನೆ ನೋಡಿ. ಇದು ಬ್ಲೌಸ್ ಇದೆ ಇದು. ಅಂಡ್ ಇದು ಸ್ಯಾರಿ ಫುಲ್ಲು. ಯಾರಾದ್ರೂ ಮನೆ ಮುಂದೆ ರಂಗೋಲಿ ಬಿಡೋದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ನೋಡಿ, ಸ್ಯಾರೀಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ರಂಗೋಲಿ. ಸೊ ರಂಗೋಲಿ ಡಿಸೈನ್ಸ್ ಎಲ್ಲ ಇದೆ. ಲೈಟ್ ವೆಯ್ಟ್ ಇದೆ ಗೈಸ್. ಸೊ ಯಾರಿಗೆ ಹೆವಿ ಇಷ್ಟ ಇಲ್ಲ ಅನ್ನೋರ್ಗೆ ಲೈಟ್ ವೆಯ್ಟ್ ಇದೆ. ಅಂಡ್ ಇದು ಸರ್ಗಿದೆ ಇದು. ಸೊ ಕಂಪ್ಲೀಟ್ ಲೈಟ್ ವೆಯ್ಟ್. ಮತ್ತೆ ಇದು ಬಾರ್ಡರ್ ಒಂಥರ ಲೈಕ್ ಗೋಲ್ಡನ್ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ. ಅಂಡ್ ಚೆನ್ನಾಗಿದೆ. ಅಂಡ್ ಹೆಣ್ಮಕ್ಳು ಕಾಲೇಜ್ ಫೆಸ್ಟಿವಲ್ ಇದ್ದಾಗ ಅಥವಾ ಟೀಚರ್ಸ್ ಯಾರು ವರ್ಕ್ ಮಾಡ್ತಿದಾರೋ ಅವ್ರಿಗೆ ಇದೆಲ್ಲ ಬೆಸ್ಟ್. ಲೈಟ್ ವೆಯ್ಟ್ ಇದೆ. ಅಂಡ್ ನೋಡಿ, ಸೊ ಚೆನ್ನಾಗಿದೆ. ಸ್ವಲ್ಪ ಇದಿದೆ. ಬೇಕಾದ್ರೆ ನಿಮ್ಗೆ ತೆಳು ಈ ತರ ಇಷ್ಟ ಇಲ್ಲ ಅಂದ್ರೆ ಈ ತರ ಎರಡು ಹೀಗೆ ಪಿನ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೊ ನೋಡಿ ಹೀಗಿದೆ ಸ್ಯಾರಿ. ಸೊ ಉಟ್ಕೋಬಹುದು. ಅಂಡ್ ನಿಮ್ಗೆ ಸೊ ಸ್ಯಾರಿ ಸ್ವಲ್ಪ ಜನಗೆ ಇದು ಪ್ರಾಬ್ಲಮ್ ಇರುತ್ತೆ. ಸೊ ಕಾಟನ್ ಸ್ಯಾರೀಸ್ಗೆ ಇದೆಲ್ಲ ಸರಿಯಾಗಿ ಇದೇನಂತಾರೆ ಇದು ಸಮಥಿಂಗ್, ಸೊ ಇದು ಬರುತ್ತಾ ಇಲ್ಲ ಅನ್ನೋದು. ಬಟ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕೂರುತ್ತೆ. ಸ್ಯಾರಿ ಕೂಡ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ ನೋಡಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಏನು ಇಶ್ಯೂಸ್ ಇಲ್ಲ, ತಗೋಬಹುದು. ನಮ್ಮ ಹಸ್ಬೆಂಡ್ ನ ಕೇಳ್ತೀನಿ, ಹೇಗಿದೆ ರೀ ರೀ ಅವ್ರಿಗೆ ಗೊತ್ತಿಲ್ವತ್ತೆ. ಅವರು ಅದೇ ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ಹಾಕೊಂಡಿರೋದು ನೋಡ್ಬಿಟ್ರೆ ಈ ಸೀರೆ ತಗೋ ಆ ಸೀರೆ ತಗೋ ಅಂತಾರೆ. ಬಟ್ ತಗೊಳೋದು ಏನೂ ಇಲ್ಲ, ಎಲ್ಲ ಗೊತ್ತಿರುತ್ತೆ. ಏನೂ ಗೊತ್ತಿಲ್ಲ ಅನ್ನೋನ ಗಂಡಸ್ರನ್ನ ನಂಬಕ್ ಹೋಗ್ಬಾರ್ದು. ಎಲ್ಲ ಗೊತ್ತಿರೋ ಗಂಡಸ್ರನ್ನ ನಂಬಬೇಕು. ಅಟ್ಲೀಸ್ಟ್ ಅವ್ರಿಗೆ ಗೊತ್ತು ಅಂತ ಒಪ್ಕೋತಾರೆ. ಸೊ ಇದೊಂದು ಸ್ಯಾರಿ. ಸೊ ಇದು ನಾನು ರೇಟ್ ತಕ್ಕಂತ ಇದೆ ಗೈಸ್. ನೀವು ಲೈಕ್ 280 ಕೊಟ್ಬಿಟ್ಟು 1000-2000 ರೇಂಜಿಗೆ ನೀವು ಏನಾದ್ರೂ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಸಿಗೋದಿಲ್ಲ. ಬಟ್ ನನ್ನ ಪ್ರಕಾರ ಇದು 280ಗೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ. ಸೊ ಲೈಕ್ ತುಂಬಾ ಜನಗೆ ಕುತ್ಕೊಂಡ್ರೆ ಎತ್ಕೊಂಡ್ರೆ ಹಂಗಂಗೆ ಲೈಕ್ ಇದಾಗಿರುತ್ತೆ ಅಂತ ಏನು ಇಲ್ಲ ಇದ್ರಲ್ಲಿ. ನೋಡಿ ಎಷ್ಟಾದ್ರೂ ನೀವು ಸ್ಕ್ವೀಸ್ ಮಾಡಿದ್ರು ಕೂಡ ಏನು ಇಶ್ಯೂಸ್ ಇಲ್ಲ. ಸೊ ಮೆತ್ತಗಿದೆ, ಸಾಫ್ಟ್ ಆಗಿದೆ. ಸೊ ಇಷ್ಟ ಆದ್ರೆ ಆಸ್ ಯೂಶುವಲ್ ನನಗೆ ಲಿಂಕ್ ಬೇಕು ಅಂತ ಹೇಳಿ ಯಾವ ಸ್ಯಾರಿದು ಅಂತ. ಇದಕ್ಕೆ ನೀವು ರಂಗೋಲಿ ಸ್ಯಾರಿ ಅಂತ ಹೆಸರಿಡೋಣ, ರಂಗೋಲಿ ಕಾಟನ್ ಸ್ಯಾರಿ ಅಂತ ಇಡೋಣ ಹೆಸರು. ಸೊ ನೀವು ರಂಗೋಲಿ ಕಾಟನ್ ಸ್ಯಾರಿ ಲಿಂಕ್ ಕಳಿಸ್ರಿ ಅಂದ್ರೆ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಓಕೆ. ಸೊ ಇದಕ್ಕೆ ನಾನು 9 ಕೊಡ್ತೀನಿ. ಸೊ ರೇಟಿಗೆ ಇದಕ್ಕೆ ನಾನು 9 ಕೊಡ್ತೀನಿ. ತುಂಬಾ ಚಂದ ಉಂಟು. ಅಂಡ್ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಆಕ್ಚುಲಿ ನಾನು ಇದು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು, ಬಿಕಾಸ್ ವೈಟ್ ನೋಡ್ಲಿಕ್ಕೆ ಚೆನ್ನಾಗಿತ್ತು. ವೈಟ್ ಕಂಪ್ಲೀಟ್ ವೈಟ್ ಅಲ್ಲ, ಸಮಥಿಂಗ್ ಕ್ರೀಮ್ ಕಲರ್ ಸಮಥಿಂಗ್ ಏನೋ ಇದೆ. ಸೊ ನೋಡಿ ಗೈಸ್, ಇದು ಚೆನ್ನಾಗಿತ್ತು. ಯಾರೆಲ್ಲ ಸ್ಯಾರೀಸ್ ತುಂಬಾ ಕ್ರೇಜ್ ಇರುತ್ತಲ್ವಾ ಉಟ್ಕೋಬೇಕು ಅನ್ನೋದು, ಅವ್ರಿಗೆ ಇದು ಕ್ವಾಲಿಟಿ ಸಖತ್ತಾಗಿದೆ ರೀ. ನಾನು ತಿಳ್ಕೊತೀನಿ. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸೊ ಗೈಸ್ ಸೀರಿಯಸ್ಲಿ ಕಣ್ ಮುಚ್ಕೊಂಡು ತಗೋಬಹುದು. ಇದು ಬ್ಲೌಸ್ ಇದೆ, ಇದು ರೆಡ್ ಕಲರ್ ಬ್ಲೌಸು. ಅಂಡ್ ಇದೇನೆ ಆಕ್ಚುಲಿ ನರ್ಗೆ ಕೊಟ್ಟಿದ್ದಾರೆ. ಸೊ ಉಲ್ಟಾ ಇಡ್ತಿದ್ದೀವಿ, ಒಂದು ನಿಮಿಷ. ಚೆನ್ನಾಗಿದೆ ಗೈಸ್, ನಿಜ ಚೆನ್ನಾಗಿದೆ ನೋಡಿ.
ನೋಡಿ ಮೆತ್ತಗಿದೆ ಇದು ಕೂಡ. ಸೊ ಇದಕ್ಕೆ ನಾನು 9.5 ಕೊಡ್ತೀನಿ. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಇದು. ಅಂಡ್ ನೋಡಿ ಇಷ್ಟಿದೆ. ಇದು ಬ್ಲೌಸ್ ಇದೆ. ಅಂದ್ರೆ ಇದು ಅಂದ್ರೆ ಸ್ವಲ್ಪ ಇಲ್ಲ ಸ್ಯಾರೀಸ್ ಚಿಕ್ಕದು ಅನ್ಸುತ್ತೆ, ಇಲ್ಲ ಬಿಡಿ ಲೆಂತ್ ಕರೆಕ್ಟ್ ಆಗಿದೆ. ಅಂಡ್ ಗೈಸ್ ಸಖತ್ತುಂಟು. ಸೊ ನೋಡಿ, ಸಿಂಪಲ್ ಆಗಿ ಬೇಕು ಅನ್ನೋರ್ಗೆ ನೀವು ತಗೋಬಹುದು. ವೈಟ್ ಇದೆ ಅಂಡ್ ಬಾರ್ಡರ್ಸ್ ಎಲ್ಲ ಈ ತರ ಏನೋ ಡಿಸೈನ್ಸ್ ಕೊಟ್ಟಿದ್ದಾರೆ. ಏನಂತಾರೆ, ಏನೋ ಗೊಂಬೆಗಳು, ಹುಡುಗಿರ್ ಗೊಂಬೆಗಳೇ ಕೊಟ್ಬಿಟ್ಟಿದ್ದಾರೆ. ತಮಟೆ ಹೊಡೆಯೋದು, ಏನೋ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇರೋದು, ಏನೋ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂಡ್ ಸ್ಮೂತ್ ಆಗಿದೆ, ಮೆತ್ತಗಿದೆ, ತಗೋಬಹುದು. ಸೂಪರ್ ಆಗಿದೆ. ಇದಕ್ಕೆ ನಾನು 9.5 ಕೊಡ್ತೀನಿ. ಸೊ ಇದ್ರ ರೇಟ್ ಬಂದು ಇದು ಸ್ವಲ್ಪ ಜಾಸ್ತಿನೇ ಇತ್ತು, 295 300 ಆಯ್ತು. ಸೊ ಗೊತ್ತಿಲ್ಲ. ಇದು ರೆಡ್ ಕಲರ್ ಬ್ಲೌಸ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಆರೆಂಜ್ ಕೂಡ ಮತ್ತೆ ಬ್ಲ್ಯಾಕ್ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಇದು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಹಾಕೋಬಹುದು. ಸೊ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಫುಲ್ ಮೇಲೆವರೆಗೂ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಫುಲ್ ವೈಟ್ ಅಲ್ಲ, ಒಂಥರ ಕ್ರೇಮ್ ಕಲರ್ ಇದೆ ನೋಡಿ. ನೋಡಿ ಈ ತರ ಇದೆ ಸೀರೆ, ತುಂಬಾ ಚೆನ್ನಾಗಿದೆ ಗೈಸ್, ಮೆತ್ತಗಿದೆ, ಸ್ಕ್ವೀಸ್ ಮಾಡ್ಬೋದು, ಏನು ಇಶ್ಯೂಸ್ ಇಲ್ಲ. ಸೊ ನೋಡಿ ಚೆನ್ನಾಗಿದೆ. ಸೊ ಇದೊಂದು ಸೆಕೆಂಡ್ ತಗೊಂಡೆ, ನೆಕ್ಸ್ಟ್ ಯಾವ್ದು ತಗೊಂಡೆ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾನೊಂದು ಚೂಡಿದಾರ ಕೂಡ ಆರ್ಡರ್ ಮಾಡಿದ್ದೆ. ಸೊ ಚೂಡಿದಾರ ಮತ್ತೆ ಸ್ಯಾರಿ ಒಂದೇ ಬ್ರ್ಯಾಂಡ್ ಇತ್ತು ಅನ್ಸುತ್ತೆ. ಇಲ್ಲ ಗೈಸ್, ಇದು ಚೂಡಿದಾರನೇ ಇದು. ಸೊ ಪಿಂಕ್ ಕಲರ್ ಸ್ಯಾರಿ ಕೂಡ ನಾನು ಮಾಡಿದ್ದೆ. ಈ ಚೂಡಿದಾರ ನಾನು ನಿಮ್ಗೆ ತೋರಿಸ್ಬೇಕಾ? ನಾನು ಆ್ಯಕ್ಚುಲಿ ನೆಕ್ಸ್ಟ್ ಕಲ್ ತೋರ್ಸೋಣ ಅಂತ ಅನ್ಕೊಂಡೆ, ಪರವಾಗಿಲ್ಲ ನಿಮ್ಗೋಸ್ಕರ ತೋರಿಸ್ತೀನಿ. ಸೇಮ್ ಇದೇ ತರ ನಾನು ಪಿಂಕ್ ಕಲರ್ ಮಾಡಿದ್ದೆ, ಮೇ ಬಿ ಎರಡು ಒಟ್ಟಿಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಕನ್ಫ್ಯೂಸ್ ಆದೆ. ಸೊ ಇದು ಚೂಡಿದಾರ. ನಾನು ಇದು ಪ್ಯಾರೆಟ್ ಗ್ರೀನ್ ತುಂಬಾ ಇಷ್ಟ ಇತ್ತು ತಗೋಬೇಕು ಅಂತ, ಈ ಕಲರ್ ಇರ್ಲಿಲ್ಲ. ಸೊ ಮತ್ತೆ ಇದು ಸ್ವಲ್ಪ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಷ್ಟ ಇತ್ತು. ಅಂಡ್ ಇದು ಚೂಡಿದಾರ್. ಚೆನ್ನಾಗಿದ್ಯಾ? ಚೆನ್ನಾಗಿದೆಯಲ್ರಿ? ಚೆನ್ನಾಗಿಲ್ವಾ? ಅವ್ರು ಚೆನ್ನಾಗಿಲ್ಲ ಅಂದ್ರೆ ನನ್ನ ಪ್ರಕಾರ ಚೆನ್ನಾಗಿದೆ ಅಂದ್ಬಿಟ್ಟೆ. ಸೊ ಸಿಂಪಲ್ ಆಗಿದೆ. ಸೊ ಅವ್ರದ್ದು ಏನ್ ಗೊತ್ತಾ, ಅವ್ರಾಗ ಅವ್ರು ಇಷ್ಟಪಟ್ಟು ನನ್ಗೇನಾದ್ರು ಕೊಡ್ಸಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ನಾನು ಇನ್ ಕೇಸ್ ನಾನ್ ಚೆನ್ನಾಗಿಲ್ಲ ಅಂದ್ರೂ ಅವ್ರಿಗೆ ಚೆನ್ನಾಗಿದೆ. ಬಟ್ ನಾನೇನಾದ್ರು ನಾನ್ ಚೆನ್ನಾಗಿರೋ ತಗೊಂಡ್ರೆ, ನಾನು ಹೇಳಿದ್ಕೆ ತಗೊಂಡೆ, ನನ್ ಸೆಲೆಕ್ಷನು ಅಂತ ಡೌನ್ ಮಾಡೋದು. ಈಗ ಇದು ನಾನ್ ತಗೊಂಡ್ನಲ್ವಾ, ಇವಾಗ ಇದಕ್ಕೆ ಅವ್ರಿಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು. ನನ್ಗೆ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಪಿಂಕ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. ಇದು ಪಿಂಕ್ ಕಲರ್ ಪ್ಯಾಂಟ್ ಅಂಡ್ ದುಪ್ಪಟ ಚೆನ್ನಾಗಿದೆ. ನಾನಿದು ಸೇಮ್ ಇದೇ ತರ ಒಂದು ಸ್ಯಾರಿ ಮಾಡಿದ್ದೀನಿ, ಮೇ ಬಿ ಸ್ಯಾರಿ ಅನ್ಕೋಬಿಟ್ಟಿದೆ. ಸೊ ಇದು ದುಪ್ಪಟ ಇದೆ. ಸೊ ಎಸ್, ನನ್ಗೆ ಇಷ್ಟ ಆಯ್ತು. ಯಾಕಪ್ಪ ಇಷ್ಟು ಶಾಪಿಂಗ್ ಮಾಡಿದೀನಿ ಅಂತ ಅನ್ಕೋತಾ ಇರ್ಬೋದು. ಆಮೇಲೆ ಇನ್ನೊಂದು ಗೈಸ್, ಇನ್ನೊಂದು ಸ್ಯಾರಿ ನಾನು ನಿಮ್ಗೆ ತೋರಿಸ್ಬೇಕು. ನಾನು ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಬಿಟ್ಟು ಈ ಮೈಕ್ ಅಲ್ಲಿ ಹಾಕೊಂಡಿದ್ದೆ, ಬಟ್ ಈ ಮೈಕ್ ಚಾರ್ಜ್ ಇರ್ಲಿಲ್ಲ, ಮತ್ಕೊಂಡೆ. ಆಮೇಲೆ ಸರಿ ವಿಡಿಯೋ ಹೇಗ್ ಬಂತಂತ ನೋಡ್ರೆ ವಾಯ್ಸ್ ಇರ್ಲಿಲ್ಲ. ಬಟ್ ಇದು ಆಲ್ರೆಡಿ ನಾನು ಇದು ಮಾಡ್ಬಿಟ್ಟಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದೊಂದು ಸ್ಯಾರಿ, ಕಾಟನ್ ಸ್ಯಾರಿ. ಇದು ಸರ್ಗ್ ಬಂದು ಬ್ಲ್ಯಾಕ್ ಕಲರ್ ಇದೆ. ಇದು ಮೆಂತಿ ಕಲರ್, ಯೆಲ್ಲೋ ಕಲರ್, ಏನೋ ಮೆಂತಿಯಾ ಕಲರ್ ಅಂತಾರಲ್ಲ, ಸೊ ಅದು ಇದು. ಅಂಡ್ ಇದು ಸೆರ್ಗಿದೆ ಇದು. ಸೊ ಇದಕ್ಕೆ ಏನೋ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಅಂಡ್ ಇದು ಬ್ಲ್ಯಾಕ್ ಬ್ಲೌಸು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಕೂಡ ಚೆನ್ನಾಗಿದೆ. ಸೊ ಇದು ಸರ್ಗ್ ಬ್ಲ್ಯಾಕ್ ಇದೆ, ಇದು ಈ ಕಲರ್ ಇದೆ. ಸೊ ಇಷ್ಟ ಆದ್ರೆ ಹೇಳಿ, ಲಿಂಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಕಮೆಂಟಲ್ಲೇ ನನ್ಗೆ ಈ ಕಲರ್ ಬೇಕು ಅಂತ ಹೇಳಿ ನಾನು ನಿಮ್ಗೆ ಅದಕ್ಕೆ ಲಿಂಕ್ ಶೇರ್ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. ಆ್ಯಂಡ್ ನೀವು ತಗೋಬೋದು, ತುಂಬ ಕಮ್ಮಿ ಬೆಲೆ ಇದೆ.
ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇಷ್ಟು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಆ್ಯಂಡ್ ನನ್ನ ಪ್ರಕಾರ ನಿಜವಾಗ್ಲೂ ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ, ನಾನು ಲಿಂಕ್ ಕೇಳಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನನಗಂತೂ 3 ಕೂಡ ಇಷ್ಟ ಆಯಿತು. ಆ್ಯಂಡ್ ಜಾಸ್ತಿ ಅದು ವೈಟ್ ಸ್ಯಾರಿ ತೋರಿಸಿದ್ನಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಚೂಡಿದಾರ ಕೂಡ ಅಷ್ಟೇ, ಚೂಡಿದಾರ ಕೂಡ ನನಗೆ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ರೆ, ಅಥವಾ ಮುಂದೆ ನಾನು ಬೇರೆ ಏನಾದರೂ ನ್ಯೂ ಆಗಿ ಟ್ರೈ ಮಾಡಬೇಕು ಅಂತ ಏನಾದರೂ ಇದ್ದರೆ, ದಯವಿಟ್ಟು ಫೀಲ್ ಫ್ರೀ ನನಗೆ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ನಾನು ಅದಕ್ಕೆ ನಾನು ಖುಷಿಯಾಗಿರ್ತೀನಿ. ಬಿಕಾಸ್ ನಮಗೂ ಕೂಡ ಯಾವ್ದಾದ್ರು ಹೊಸ ಕಂಟೆಂಟ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಐಡಿಯಾಸ್ ಬೋರಿಂಗ್ ಆಗಿರುತ್ತೆ. ಬಿಕಾಸ್ ನಾನು ಮಾಡೋದು ದೊಡ್ಡ ವಿಚಾರ ಅಲ್ಲ, ನೀವು ಕೂಡ ಇಷ್ಟಪಡಬೇಕಾಗುತ್ತೆ ಅಲ್ವಾ. ಸೊ ನಿಮಗೆ ಏನಾದರೂ ಕ್ರಿಯೇಟಿವಿಟಿ ಆಗಿರೋದು ಯಾವ ರೀತಿ ಬೇಕು ಅಂತ ನೀವು ನಮ್ಮನ್ನ ಕೇಳಿ, ಖಂಡಿತವಾಗ್ಲೂ ನಾನು ಅದೇ ರೀತಿ ನಾನು ನಿಮಗೆ ಕಂಟೆಂಟ್ ಮಾಡಿ ನಿಮಗೆ ಒಪ್ಪಿಸ್ತೀನಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಕೊನೆಯದಾಗಿ ನೀವು ಮಾಡಬೇಕಾಗಿದ್ದು ಇಷ್ಟೇ, ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್. ಸೊ ಗೈಸ್, ಏನೋ ಸ್ಯಾರಿ ರಿವ್ಯೂ ತೋರಿಸಾಯ್ತು. ಈಗ ಇದೆಲ್ಲ ಸ್ಯಾರಿ ಮುಚ್ಚಿಕ್ಕೋದು. ಇಲ್ಲಿ ನನ್ನ ಮಗ ಆಡ್ತಿದ್ದಾನೆ, ಇಲ್ಲಿ ನಮ್ಮ ಯಜಮಾನ್ರು ವಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಇದೆಲ್ಲ ಇವಾಗ ಎತ್ತಿಡಬೇಕು. ಯೂಟ್ಯೂಬರ್ದು ಏನಂದರೆ, ಸೊ ಏನೋ ತೋರಿಸೋದೇ, ಸೊ ಯೂಟ್ಯೂಬರ್ದು ಏನಂದರೆ ಏನೋ ಜೋಶಲ್ಲಿ ತೊಗೊಬಿಡ್ತೀರಿ. ಸೊ ಹೆಂಗಿರು ಸಿಕ್ಕುತ್ತೆ ತೊಗೋಬೋದು ಅಂತ ತೊಗೊಂಡ್ಮೇಲೆ ಎಲ್ಲ ತೋರ್ಸಾದ್ಮೇಲೆ ಬಟ್ಟೆ ಮುಚ್ಚಿಡೋದಾಗಲಿ ಮತ್ತೆ ಕ್ಲೀನ್ ಮಾಡೋದು ಇದೆಯಲ್ವಾ, ಅದೊಂಥರ ಕೆಲಸ. ಸೊ ಇವಾಗೆಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಏನು ಮಾಡೋದು, ಯೂಟ್ಯೂಬರ್ ಆದಮೇಲೆ ಎಲ್ಲ ಮಾಡಬೇಕಲ್ವಾ. ಸೊ ಸುಮ್ಮನೆ ಏನೋ ಸಕ್ಸಸ್ ಬರೋದಿಲ್ಲ, ಎಲ್ಲ ಮಾಡಿದ್ರೆ ಗೈಸ್ ಬರೋದು. ಸೊ ಕ್ಲೀನ್ ಮಾಡ್ತೀನಿ ಎಲ್ಲ ನೋಡಿ.